ಇವತ್ತಿನ ನನ್ನ ಅನುಭವನ ಹೇಳ್ತೀನಿ. ಕೇಟ್ರಿಂಗ್ದು ಡೆಲಿವರಿ ಬಾಯ್ ಪ್ರಾಬ್ಲಮ್ ಆಗಿ ನಾನೇ ಈಗ ಒಂದು 3-4 ದಿವಸದಿಂದ ಕಾರ್ ಓಡಿಸ್ಕೊಂಡು ನನ್ನ ಹೆಂಡತಿ ಜೊತೆ ಕೊಡ್ತಾ ಇದ್ದೀವಿ. ಇವತ್ತು ಗುರುವಾರ, ಬಹಳ ಶ್ರೇಷ್ಠವಾದ ದಿವಸ. ರಾಯರ ಮಠದ ಹತ್ರ ಒಂದು ಮನೆಗೆ ಕೊಡಬೇಕು. ಆ ಮನೆ ಎದುರುಗಡೆ ಸಣ್ಣ ಗಲ್ಲಿ. ಏನು ರಾಯರ ಭಕ್ತರುಗಳು ಎಷ್ಟೊಂದು ಜನ ಇದ್ರು ಅಂದ್ರೆ ಸಿಕ್ಕದಾಗ 2 ವೀಲರ್ ಎಲ್ಲರ ಮನೆ ಮುಂದೆನೂ ನಿಲ್ಲಿಸ್ಬಿಟ್ಟಿದ್ರು. ಓಡಾಡಕ್ಕೆ ಜಾಗ ಇಲ್ಲ ಅಂತ. ಅಯ್ಯೋ ಪೆದ್ದ ಮುಂಡೆತ್ತವ್ವ, ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ನೀವು ರಾಯರ ಮಠಕ್ಕಲ್ಲ ವೈಕುಂಠಕ್ಕೆ ಹೋದ್ರು ನಿಮಗೆ ದೇವ್ರು ಸಿಕ್ಕಲ್ಲ, ಅದು ತಿಳ್ಕೊಳ್ಳಿ. ಬೇಸಿಕ್ ಆಗಿ ನಾವು ಇನ್ನೊಬ್ಬರಿಗೆ ತೊಂದರೆ ಕೊಡಬಾರದು, ಅದನ್ನು ದೇವರು ಫಸ್ಟ್ ನೋಡ್ತಾನೆ. ನೆಕ್ಸ್ಟ್ ನೋಡಿ, ಇದು ಒಂದು ಕಾಲೇಜ್ ರಸ್ತೆ. ಇಲ್ಲಿಂದ ಬರಬೇಕಾದ್ರೆ ಇವತ್ತೇನೋ ರಿಸಲ್ಟು, ಮಕ್ಕಳು ಬಹಳ ಖುಷಿಯಿಂದ ಎಲ್ಲ 2 ವೀಲರ್ ಎಲ್ಲ ಬಂದಿದ್ದಾರೆ. ಈ ಖಾಲಿ ರಸ್ತೆಲೂ ಕೂಡ ಸಿಕ್ಕದಾಗೆ ಗಾಡಿಗಳನ್ನ ನಿಂತ್ಕೊಂಡು ಮಾತಾಡ್ತಿದ್ದಾರೆ. ಏನು ಇವ್ರಿಗೆ ಅಪ್ಪ ಜಾಗ ಬಿಡ್ರಪ್ಪ ಅಂತ ಕೈ ಮುಗಿದು ಕೇಳ್ಕೋಬೇಕು ಅನ್ನೋ ಲೆವೆಲ್ಗೆ ಆರು ನೋಡಿದ್ರು ಜಾಗ ಇಲ್ಲ, ಏನೂ ಇಲ್ಲ. ನಾನು ಗ್ಲಾಸ್ ಇಳಿಸ್ಬಿಟ್ಟು, ಅಣ್ಣ ಪಕ್ಕಕ್ಕೆ ನಿಂತ್ಕೊಳ್ರು, ಜಾಗ ಕೊಡ್ರು ಅಂತಂದ್ರೆ ಹೋಯ್ತದೆ ಅಂತಂದ. ಲೇ ಗೊತ್ತಾಗತ್ತೆ ಅಂತ ಈ ತರ ಹೇಳಿದೆ. ಪುಸಕ್ ಅಂದ್ಬಿಟ್ಟ. ಇದು ಈಗಿನ ಲಕ್ಷಣ, ಈಗಿನ ಪೀಳಿಗೆ ಲಕ್ಷಣ. ನೋಡಿ, ಇಲ್ಲೇ ಆ ಹುಡುಗರುಗಳೆಲ್ಲ ನಿಂತಿದ್ರು. ಈಗ ಎಲ್ಲ ಜಾಗ ಖಾಲಿ ಮಾಡಿದ್ದಾರೆ. ಈ ಎದುರುಗಡೆನೆ ಒಂದು ಕಾಲೇಜು. ಈಗ ಎಷ್ಟಪ್ಪ ಜಾಗಿದ್ದಾರ ಮನೆನ